ಅವ್ರನ್ನ ಇವತ್ತು ಉತ್ತರ ಕನ್ನಡದಲ್ಲಿ ಹೋಗಿ ಹೇಳ್ತಾರೆ. DK ಸುರೇಶ್ ಅವ್ರನ್ನ ದಕ್ಷಿಣ ಭಾರತದ ಕೂಗೆತ್ತಿದ್ದಾರೆ, ಅವರಿಗೆ ಸೋಲಿಸಿ ಅಂತ ಹೇಳ್ತಾರೆ. ನಾನೊಬ್ಬ ಭಾರತೀಯನಾಗಿ ಕನ್ನಡಿಗರ ರಕ್ಷಣೆಯನ್ನ ಮಾಡಬೇಕಾದಂತ, ಕನ್ನಡಿಗರ ಮಕ್ಕಳ ರಕ್ಷಣೆಯನ್ನ ಮಾಡಲಿಕ್ಕೆ ನನ್ನ ಧ್ವನಿಯನ್ನ ಯಾರೇ ಕೂಡ ಅಡಗಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತೆರಿಗೆಯನ್ನ ನಾವು ಕೇಳಿದ್ರೆ ನಾವು ದೇಶದ್ರೋಹಿಗಳಲ್ಲ, ನಾವು ದೇಶ ಪ್ರೇಮಿಗಳು. ನಾವು ಈ ರಾಜ್ಯದ ಕರ್ನಾಟಕದ ಕನ್ನಡಿಗರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಈ ಬಾರಿ ಚನ್ನಪಟ್ಟ ತಾಲೂಕಿನ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೆ ಆದ್ರೆ ಚನ್ನಪಟ್ಟಣವನ್ನು ಕೂಡ ಕರಪುರ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಪ್ರತಿನಿತ್ಯ ಯಾವ ರೀತಿ ಕಾವೇರಿ ನೀರನ್ನ ನಾವು ಕೊಡ್ತಾ ಇದ್ದೀವಿ, ಎಲ್ಲರೂ ಕೂಡ ಕಾವೇರಿ ನೀರನ್ನ ಕೊಡುವಂತ ಕೆಲಸ, ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸ, ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕೂಲಿ ಕೊಡುವಂತ ಕೆಲಸವನ್ನ ಇವತ್ತು ನೀವು ಮಾಡಬೇಕು. ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂತ ಗುರಿಯನ್ನ ಇಟ್ಕೊಂಡಿದ್ದಾರೆ. ನಾನಾಗಲೇ ಹೇಳ್ತೇನೆ, ಪ್ರತಿ ಮನೆಗೆ ಇನ್ನೊಂದು 3 ತಿಂಗಳಲ್ಲಿ ನಿಮಗೆ ಪ್ರತಿ ದಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತೇನೆ ಅಂತ ಹೇಳಿ, ಒಳಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಆಶೀರ್ವಾದ ಮಾಡಿ ನನಗೆ ಅಭಿವೃದ್ಧಿಗೆ ಶಕ್ತಿ ಕೊಡಿ. ನಾನು ನಿಮ್ಮ ಮನೆಯ ಮಗನಾಗಿ ಈ ಜಿಲ್ಲೆಯ ಸ್ವಾಭಿಮಾನದ ಮತವನ್ನು ನಾನು ನಿಮಗೆ ಕೇಳ್ತಾ ಇದ್ದೇನೆ. ನನ್ನ ಕ್ರಮ ಸಂಖ್ಯೆ 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತು ನಿಮ್ಮ ಕೈಯನ್ನ ಬಲಪಡಿಸುವಂತ ಕೆಲಸ, ನಿಮ್ಮ ಯೋಜನೆಗಳನ್ನ, ನಿಮ್ಮ ಗ್ಯಾರಂಟಿಯನ್ನ ಶಕ್ತಿ ತುಂಬುವಂತಹ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.